ದಾದಾರವರಿಗೆ ಆತ್ಮಜ್ಞಾನವು ಪ್ರಾಪ್ತಿಯಾದ ಮೇಲೆ ಪರಮಾತ್ಮನನ್ನ ಆನಂದದಿಂದ ಹಾಡಿ ಪಾಡಿ ಹೊಗಳುತ್ತಾ ಇದ್ದಾರೆ. ಸದ್ಗುರು ಉಪಮಂತ್ರ ಸಂಧಾನವಾಯಿತು, ಇನ್ನೇನು ಇನ್ನೇನು ಸದ್ಗುರು ಉಪಮಂತ್ರ ಸಂಧಾನವಾಯಿತು, ಇನ್ನೇನು ಇನ್ನೇನು ಆತ್ಮ ಶಿವಲಿಂಗ ಅನುಭವ ತಿಳಿಸಿದ, ಇನ್ನೇನು ಇನ್ನೇನು ಗಗನ ಗ್ರಹದಲ್ಲಿ ಗಂಧ ನಾದವು ಕೇಳ್ಬಂತು, ಇನ್ನೇನು ಇನ್ನೇನು ಶಿವಲಿಂಗ ಗುರುಮೂರ್ತಿ ಚಿಂತೆ ತೀರ್ಸಿದನಯ್ಯ, ಇನ್ನೇನು ಇನ್ನೇನು ಪರಮಾತ್ಮ ಪರಂಜ್ಯೋತಿ ಪ್ರತ್ಯಕ್ಷನಾದನು, ಇನ್ನೇನು ಇನ್ನೇನು ಇಹದಲ್ಲಿ ಈ ಜನ್ಮ ಇನ್ನೂ ಹುಟ್ಟುವುದಿಲ್ಲ, ಇನ್ನೇನು 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 ಯಾವ ಘನತರದ ಭಾಗ್ಯಕ್ಕಾಗಿ ನಾನು ಕಾತುರದಿಂದ ಕಾದಿದ್ದೆನೋ ಆ ಭಾಗ್ಯವನ್ನ ಪಡೆದೆ ಎಂದ ಮೇಲೆ ನಾನೇ ಧನ್ಯನಾದೆ. ಇನ್ನು ನನಗೆ ಬೇಡ ಈ ಹಲೋಕದ ಈ ಜಂಜಾಟ ಎಂದಾಗ ಪರಮಪಿತ ಪರಮಾತ್ಮನ ಅನುಗ್ರಹದಿಂದ ದಾದಾರವರಿಗೆ ದಿವ್ಯ ಜ್ಞಾನ ದೃಷ್ಟಿಯು ಪ್ರಾಪ್ತಿಯಾಗಿದೆ. ಅಂದರೆ ಬುರುಕುಟದ ಮಧ್ಯದಲ್ಲಿರಬಹುದಾದ ಆ ಜ್ಞಾನ ಚಕ್ಷುವಿನಿಂದ ನಿರಾಕಾರ ಜ್ಯೋತಿರ್ಲಿಂಗ ಶಿವನ ದಿವ್ಯ ಸಾಕ್ಷಾತ್ಕಾರವಾಗಿದೆ. ಅಷ್ಟೇ ಅಲ್ಲದೆ ಕಲಿಯುಗಿ ಸೃಷ್ಟಿಯ ವಿನಾಶಕಕಾರಿ ಭಯಂಕರದ ಆ ಘೋರ ದೃಶ್ಯವು ಇವರ ಈ ಜ್ಞಾನ ಚಕ್ಷುವಿಗೆ ಗೋಚರವಾಗುತ್ತಾಗಿದೆ. ಇದ್ದಕ್ಕಿದ್ದ ಹಾಗೆ ಭಯಂಕರವಾದ ಅಗ್ನಿಯನ್ನು ಉಗುಳಬಹುದಾದ ವಿನಾಶಕಕಾರಿ ವಿದ್ರಾವಕ ಆ ವಸ್ತುಗಳು ಯಾವುವು ಎಂದರೆ ಮಹಾಭಾರತದಲ್ಲಿ ಬರಬಹುದಾದ ಬ್ರಹ್ಮಾಸ್ತ್ರ, ಸರ್ಪಾಸ್ತ್ರ, ಆಗ್ನೇಯಾಸ್ತ್ರಗಳು ಯಾವುದಿದೆಯೋ ಆ ತೆರನಾದ ಈ ಭಯಂಕರ ವಿಸ್ಫೋಟಕಗಳು ಬೆಂಕಿ ಉಗುಳುತ್ತಿರುವುದನ್ನ ದಾದಾರವರ ಜ್ಞಾನ ಚಕ್ಷುವಿನಿಂದ ಗೋಚರವಾಗಿದೆ. ಅಂದು ದಾದಾರವರು ವರ್ಣಿಸಿದ ಆ ಭಯಂಕರವಾದ ಬೆಂಕಿ ಉಗುಳುವ ಅಸ್ತ್ರಗಳು ಯಾವುವು ಎಂದು ಪ್ರಶ್ನಿಸಿದಾಗ ಈಗ ನಮಗೆ ಅರ್ಥವಾಗುತ್ತಿದೆ, ಅದು ಬೇರೆ ಯಾವುದೂ ಅಲ್ಲ, ಈಗ ಈ ವಿನಾಶಕಕಾರಿ ವಿದ್ರಾವಕ ಬಾಂಬುಗಳೇ ಎನ್ನುವ ಅರ್ಥ ನಮಗೆ ಈಗ ಆಗುತ್ತಾ ಇದೆ. ಆ ಭಯಂಕರವಾದ ಬಾಂಬುಗಳ ವಿದ್ರಾವಕವಾದ ನೋಟವನ್ನು ನೋಡುವಾಗ ಅಂದು ದಾದಾರವರು ವರ್ಣಿಸಿದಂತಹ ಆ ಭಯಂಕರ ಬಾಂಬುಗಳು ಇನ್ನೂ ನಾಗಸಾಕಿ ಹಿರೋಶಿಮಾಗಳ ಮೇಲೆ ಬಾಂಬಿನ ದಾಳಿ ಆಗಿರಲಿಲ್ಲ. ಈಗ ಇದು ನಮಗೆ ಸತ್ಯ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಅನ್ನುವುದಾದರೆ ಅಂದು ದಾದಾರವರು ಕಂಡದ್ದು ಪ್ರತ್ಯಕ್ಷ ಸಾಕ್ಷಿ ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಭಯಂಕರವಾದ ಈ ವಿದ್ರಾವಕದ ನೋಟವೆಲ್ಲವೂ ಸಹ ಅಂದು ದಾದಾರವರು ವರ್ಣಿಸಿದ್ದು ಇಂದು ಅಕ್ಷರ ಅಕ್ಷರ ನಿಜವಾಗುತ್ತಿದೆ ಅನ್ನುವುದಾದರೆ ಮಹಾನುಭಾವರು ತಾವು ಕಂಡದ್ರಲ್ಲಿ ಯಾವ ಸುಳ್ಳು ಇಲ್ಲ, ಇದು ಪ್ರತ್ಯಕ್ಷ ಸಾಕ್ಷಿ ಅನ್ನುವುದಕ್ಕೆ ಇವರ ಈ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ದೇವರು ಧರ್ಮ ಇಲ್ಲ ಇಲ್ಲ ಎಂದು ಅಲ್ಲಗಳೆದು ಮಾತನಾಡುವ ಜನಗಳಿಗೆ ಪರಮಾತ್ಮನು ಇದ್ದಾನೆ, ಅವನೇ ಪರಂಜ್ಯೋತಿ ಸ್ವರೂಪ, ನಾವು ಎಲ್ಲರೂ ಆತ್ಮಸ್ವರೂಪಿಗಳೇ, ಪರಿಶುದ್ಧರಾದಾಗ ಆತ್ಮರಿಂದ ಪರಮಾತ್ಮನಲ್ಲಿ ಸೇರಬಹುದು ಎನ್ನುವ ಅರ್ಥ ತೋರಿಸುವುದಕ್ಕೆ ತಾನೇ ತಾನಾಗಿ ಮೆರೆಯುತ್ತಿದೆ ನಮ್ಮ ಈ ಬ್ರಹ್ಮಬಾಬಾರವರ ಜೀವನ ಚರಿತ್ರೆ ಎಂದ ಮೇಲೆ ಹೇಳಿ ಕೇಳುವುದು ಇದು ನಮಗೆ ಸಿಕ್ಕಿದೆ ಒಂದು ಸುಯೋಗ. ಇಲ್ಲಿ ಭಯಂಕರವಾದ ವಿನಾಶದ ದೃಶ್ಯವು ದಾದಾರವರಿಗೆ ಗೋಚರವಾದರೆ ಕಣ್ಣೀರು ಮಿಡಿಯುತ್ತಾ, ಹೇ ಪ್ರಭು, ನೋಡಲಾರೆ ಈ ವಿದ್ರಾವಕ ದೃಶ್ಯವನ್ನ, ಎಲ್ಲಿಂದಲೋ ಬೆಂಕಿಯ ವಿಸ್ಫೋಟಕಗಳ ವಸ್ತುವು ಆ ಕಡೆಯಿಂದ ಬರುವುದಾದರೆ ಮತ್ತೊಂದು ಎಡೆಯಿಂದ ಜಲ ಪ್ರಳಯವೇ ಕೊಚ್ಚಿ ಬಂದು ಜನಜೀವ ರಾಶಿಗಳೆಲ್ಲವೂ ಅಲುಗಾಡಲಾಗದೆ ಅಯ್ಯೋ ಎಂದು ಆಹಾಕಾರ ಮಾಡುತ್ತಾ ಆ ಜಲ ಪ್ರಳಯದಲ್ಲಿ ಸಿಲುಕಿ ಆತ್ಮಗಳೆಲ್ಲವೂ ಪತಂಗದಂತೆ ನಭೋಮಂಡಲಕ್ಕೆ ಹಾರಿ ಪರಂಧಾಮದ ಕಡೆಗೆ ಹೋಗುತ್ತಿರುವ ಈ ವಿದ್ರಾವಕ ದೃಶ್ಯವನ್ನು ಕಂಡು
ಬಾಬಾರವರು ಕಣ್ಣನ್ನು ಮುಚ್ಚಿ, ಹೇ ಪ್ರಭು, ಸಾಕು ಮಾಡು ಈ ಘೋರ ದೃಶ್ಯವನ್ನ, ನೋಡಲಾರೆ ನನ್ನಪ್ಪ, ಜಲಜೀವರಾಶಿಗಳು ಹೀಗೆ ಹಾಳಾಗುವುದನ್ನು ನೋಡಲಾರೆ, ಎಲ್ಲಿ ತೋರಿಸು ನನಗೆ ನಿನ್ನ ಸುಂದರವಾದ ರೂಪವನ್ನ ಎಂದು ಕಣ್ಣೀರು ಮಿಡಿಯುತ್ತಿದ್ದಾರೆ. ಈ ಮಾತನ್ನ ಹೇಳುವಾಗ ದಾದಾರವರು ಮಹಾನುಭಾವನಾದ ಪರಮಾತ್ಮನ ಅನುಗ್ರಹದಿಂದ ಪ್ರಜಾಪಿತ ಎನ್ನುವ ಬಿರುದನ್ನು ಗಳಿಸಿದವರು ಅಪರೋಕ್ಷ ಜ್ಞಾನಿಗಳಾಗಿ ಮೆರೆಯುತ್ತಿದ್ದಾರೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮುಂದಾಗಬಹುದಾದದ್ದನ್ನ, ಹಿಂದೆ ನಡೆದದ್ದು ಎಲ್ಲವನ್ನ ಕುಳಿತ ಸ್ಥಳದಲ್ಲಿಯೇ ಹೇಳಬಹುದಾದ ಮಹಾನುಭಾವರು ತಾವಾಗಿದ್ದಾರೆ ಎಂದ ಮೇಲೆ ಎಷ್ಟು ವರ್ಣಿಸುವುದು ಇವರ ಮಹಿಮೆಯನ್ನ? ಎಷ್ಟು ಹೇಳಿದರೂ ಅದು ಕಡಿಮೆಯೇ ಆಗ್ತಾ ಇದೆ. ಈ ಘೋರ ವಿನಾಶಕ ದೃಶ್ಯವನ್ನು ಕಂಡ ನಂತರ ದಾದಾರವರಿಗೆ ಈ ಜಗತ್ತಿನ ವ್ಯಾಮೋಹ ನನಗಿನ್ನು ಬೇಡ ಎಂದೆನಿಸಿದೆ. ನೇರವಾಗಿ ಕಲ್ಕತ್ತಾಗೆ ಬಂದವರೇ ತಮ್ಮ ಪಾಲುದಾರರ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅಯ್ಯ ಅಪ್ಪ, ಸಾಕು ಮಾಡಿ ನನಗೆ ಈ ಬಂಧನವನ್ನ, ಈ ಬಂಧನದ ಸರಪಳಿಗಳಿಂದ ನನ್ನನ್ನು ಬಿಡಿಸಿಬಿಡ್ರಪ್ಪ. ಈ ಜಡರತ್ನಗಳ ವ್ಯಾಪಾರ ನನಗಿನ್ನು ಬೇಡ. ಕಾರಣ ಕೇವಲ ನಶ್ವರವಾದ ಈ ಜಡರತ್ನಗಳ ವ್ಯಾಪಾರದಿಂದ ನನಗೆ ಯಾವ ಸುಖವೂ ಇಲ್ಲ. ಮಾಡುವುದಾದರೆ ಆತ್ಮಜ್ಞಾನ ರತ್ನಗಳ ವ್ಯಾಪಾರವನ್ನೇ ನಾನು ಮಾಡಿಬಿಡುತ್ತೇನೆ. ನನಗೆ ಬರಬೇಕಾದ ಭಾಗವನ್ನ ಕೊಡುವುದಾದರೆ ಕೊಡಿಯಪ್ಪ. ನನಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿದೆ, ನಾನು ಈಶ್ವರೀಯ ಕಾರ್ಯವನ್ನ ಜಗತ್ತಿನಲ್ಲೆಲ್ಲ ಸಾರಬೇಕಾಗಿದೆ ಎಂಬುದಾಗಿ ಅಂದಿನಿಂದ ಮೊದಲಾಗಿ ದಾದಾರವರು ತಮಗೆ ಬರಬೇಕಾದಂತಹ ಆ ಹಣವನ್ನೆಲ್ಲವನ್ನ ಈಶ್ವರೀಯ ಕಾರ್ಯದಲ್ಲೇ ತೊಡಗಿಸಿದ್ದಾರೆ. ಮನೆಗೆ ಒಂದು ತಂತಿಯನ್ನ ಕಳಿಸಿದ್ದಾರೆ. ಅದರಲ್ಲಿ ಈ ರೀತಿ ಬರೆದಿದೆ, ಆಲೀಫಾಗೆ ಅಲ್ಲ ಸಿಕ್ಕಿದ, ಸಿಕ್ಕಿತು ಬೇಗ ನಿಸ್ಸಾರವಾದ ಧನಪದ, ಬಂದಿತು ತಂತಿಯು ಆಲೀಫಾಗೆ, ರೈಲು ಪ್ರಯಾಣ ಆಯಿತು ಅವನಿಗೆ ಎಂಬುದಾಗಿ ಈ ಆತ್ಮವನ್ನ ರೈಲು ಪ್ರಯಾಣಕ್ಕೆ ಹೋಲಿಸಿ ತತ್ವವನ್ನು ಸಾರುತ್ತಾ ಇದ್ದಾರೆ. ಏನಿದು ರೈಲು ಪ್ರಯಾಣ ಎಂದು ಹೇಳಿದರಲ್ಲ ಅನ್ನುವಾಗ ಆ ಮಹಾನುಭಾವರ ಅರ್ಥ ಬೇರೆಯಾಗಿದೆ. ಈ ದೇಹವೇ ಒಂದು ರೈಲು ಬಂಡಿ. ಈ ದೇಹ ಎನ್ನುವ ರೈಲು ಬಂಡಿಗೆ 10 ವರ್ಷ ಎನ್ನುವ 10 ಡಬ್ಬಿಗಳು. ಆತ್ಮ ಎನ್ನುವವನೇ ಡ್ರೈವರು, ಪ್ರಾಣ ಅನ್ನೋವನೇ ಗಾರ್ಡು, 77 ಕೋಟಿ ನರನಾಡಿಗಳೇ ಪ್ಯಾಸೆಂಜರ್ಗಳು. ಈ ದೇಹ ಎನ್ನುವ ರೈಲು ಬಂಡಿ 2 ಕಂಬಿಗಳ ಮೇಲೆ ಓಡ್ತಾ ಇದೆ. ಹಗಲು ಇರುಳು ಅನ್ನೋ ಕಂಬಿ. ಪ್ರಾರಂಭವಾಗಿದೆ ಪ್ರಯಾಣ. ಎಲ್ಲಿಂದ ಅಂದ್ರೆ ಜನನ ಅನ್ನುವ ಸ್ಟೇಷನ್ ಇಂದ ಹೊರಟಿದೆಯಂತೆ. ಹೇಗೆ ಹೋಗ್ತಾ ಇದೆ ಅಂದರೆ ಆ ರೈಲು ಜೋರಾಗಿ ಹೋಗ್ತಿದೆಯಂತೆ. ಅದರ ವರ್ಣನೆಯನ್ನು ಹೀಗೆ ಮಾಡ್ತಾರೆ, ಶಿವ 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 ಗೋವಿಂದ, ಹರ 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 ಗೋವಿಂದ. ಬಹುಶಃ ರೈಲು ಹೋಗುವಾಗ ಹೀಗೆ ಶಬ್ದ ಬರೋದು. ಹೊರಟಿದೆ ರೈಲು ಜನನ ಎನ್ನುವ ಸ್ಟೇಷನ್ ಇಂದ 10, 20, 30, 40 ಅನ್ನೋವರೆಗೂ ಜೋರಾಗಿ ಓಡಿದೆ. ಆಮೇಲೆ 50 ಅನ್ನೋ ಕಡೆ ಸ್ವಲ್ಪ ನಿಂತು ಬಿಡ್ತು. ಕಾರಣ 60 ಬಹಳ ದಿನ್ನೆ ಎಳೆಯಲಾರದೆ ಬಂಡಿ ಎಳೀತಾ ಇದೆ. ಹೇಗೆ ಎಂದರೆ ಶಿವ 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 ಎಳೆಯಲಾರದೆ 60, 70 ಅನ್ನೋ ಕಡೆ ಗಡಗಡ ಗಡಗಡ ಗಡಗಡನೆ. ಆಮೇಲೆ 80 ಅನ್ನೋ ಸ್ಟೇಷನ್ ಅಲ್ಲಿ ಈ ಮುಂದ್ಗಡೆ ಇದ್ದ ಪ್ಯಾಸೆಂಜರು ಉದುರೋದ್ರಂತೆ. ಆ ನಂತರದಲ್ಲಿ 90, 100 ಅಂದಾಗ ಆ 100 ಎನ್ನುವ ಜಾಗದಲ್ಲಿ ಮರಣ ಅನ್ನೋ ಸ್ಟೇಷನ್ ಬಂದಿದೆ. ಅಲ್ಲಿ ಈ ರೈಲು ಬಂಡಿ ಬಂದು ನಿಂತೇ ಹೋಯಿತು. ಅಲ್ಲಿಂದ ಮುಂದಕ್ಕೆ ಹೋಗಲೇ ಇಲ್ಲ. ಆಗ ಆ ಬುದ್ಧಿ ಅನ್ನುವಂತಹವನು ಹೇಳ್ತಾನೆ, ಓಹೋ ನನಗೆ ಬಂದ ಕೆಲಸ ಆಗಿದೆ, ನಾನು ಹೋಗ್ತೇನೆ ಅಂತ ಆತ ಇಳಿದು ಹೋದ. 77 ಕೋಟಿ ನರನಾಡಿಗಳು ಎನ್ನುವ ಪ್ಯಾಸೆಂಜರ್ಗಳು ಸಹ ತಾವೆಲ್ಲ ಇಳಿದು ಹೊರಟು ಹೋಗಿದ್ದಾರೆ. ಆಗ ಆತ್ಮ ಅನ್ನೋ ಡ್ರೈವರು ತಾನು ಬಂದ ಜಾಗಕ್ಕೆ ತಾನು ಹೊರಟು ಹೋದ. ಆಗ ಡಿಪಾರ್ಟ್ಮೆಂಟ್ನವ್ರು ಬಂದ್ರು, ಯಾರಲ್ಲಿ ಈ ಕೆಲಸ ಮುಗಿದಿದೆ, ತಗೊಂಡೋಗಿ ಮುಚ್ಚಿಬಿಡ್ರಿ ಇದನ್ನ ಗ್ಯಾರೇಜ್ನಲ್ಲಿ. ಹೇಳ್ಕೊಂಡು ಹೋಗಿ
ಹಳ್ಳ ತೋಡಿ ಮುಚ್ಚಿದ್ದೇ ಕೆಲಸ. ಮನೆ 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 ಎಲ್ಲಿದೆ ಮನೆ, ಹೇಳುವುದೆಲ್ಲ ಸುಮ್ಮನೆ, ಸತ್ತ ಮೇಲೆ ಸುಡುಗಾಡೆ ನಮ್ಮ ಮನೆ, ಅಲ್ಲಿದೆ ನಮ್ಮ ಮನೆ, ನಾವು ಎಲ್ಲರೂ ಬಂದೆವು ಇಲ್ಲಿಗೆ ಸುಮ್ಮನೆ ಎನ್ನುವಂತೆ ದಾದಾರವರು ಅಂದಿನಿಂದ ಮೊದಲಾಗಿ ಸರ್ವದಾ ಪರಮಾತ್ಮನ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಸಿಂಧ ಪ್ರದೇಶದಲ್ಲಿ ತಮ್ಮ ಮನೆಯ ಅಭವ್ಯವಾದ ಬಂಗಲೆಯಲ್ಲಿ ತಾವು ಇರುವಾಗ ಅಲ್ಲಿಗೆ ದಾದಾರವರ ಗುರುಗಳ ಆಗಮನವಾಗಿದೆ. ಗುರುಗಳು ಸತ್ಸಂಗದಲ್ಲಿ ಕುಳಿತು ಪ್ರವಚನವನ್ನು ಮಾಡುತ್ತಿರುವಾಗ ದಾದಾರವರು ಯಾವುದೋ ಒಂದು ತೆರನಾದ ಅಲೌಕಿಕತೆಯಲ್ಲಿ ತಾವು ಮುಳುಗಿ ಹೋಗಿದ್ದಾರೆ. ನಡೆ ನುಡಿ ಚಲನವಲನಗಳಲ್ಲಿ ಒಂದು ದಿವ್ಯತೆ ಎದ್ದು ಕಾಣುತ್ತಾ ಇದೆ. ಶರೀರದಲ್ಲೇ ಇದ್ದರೂ ಸಹ ಅಶರೀರಿಗಳಾಗಿ ತಾವು ವರ್ತಿಸುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಮುಹೂರ್ತ ಸಮಯದಲ್ಲಿ ಸತ್ಸಂಗದಲ್ಲಿ ಕುಳಿತಿದ್ದ ದಾದಾರವರು ತಮಗೇ ಅರಿವಿಲ್ಲದೆ ಥಟ್ಟನೆ ಮೇಲೆದ್ದು ಅಶರೀರ ಸ್ಥಿತಿಯಲ್ಲಿ ನೇರವಾಗಿ ತಮ್ಮ ಕೊಠಡಿಗೆ ಬಂದವರೇ ತಾವಲ್ಲೇ ಕುಳಿತು ಬಿಟ್ಟಿದ್ದಾರೆ. ಇದನ್ನ ಕಂಡ ಅವರ ಧರ್ಮ ಪತ್ನಿಯಾದ ಯಶೋಧರೆ, ಏನಿದು, ಎಂದೂ ಸತ್ಸಂಗದ ಮಧ್ಯದಲ್ಲಿ ಎದ್ದು ಹೋದವರೇ ಅಲ್ಲವಲ್ಲ, ಹೀಗೀಗಾಯಿತು ಎಂದು ಹಿಂಬಾಲಿಸುವಾಗ ಅವರ ಸಂಗಡದಲ್ಲಿ ಅವರ ಸೊಸೆಯೂ ಸಹ ಬಂದಾಗ ಅಯ್ಯಮ್ಮ ಹೇಳ್ತಾಳೆ, ಅಮ್ಮ ನೀನು ಹೋಗಿ ದಾದಾರವರು ಹೇಗಿದ್ದಾರೆ ಎನ್ನುವುದನ್ನು ನೋಡಿ ಬಾ, ನಾನು ಸತ್ಸಂಗದಲ್ಲಿ ಕೂರ್ತೇನೆ ಅಂತ ಪುನಃ ಹಿಂತಿರುಗಿ ಬಂದಿದ್ದಾರೆ. ಈ ತಾಯಿ ಬಂದು ತಾನು ಕೊಠಡಿಯಲ್ಲಿ ನೋಡ್ತಾಳೆ. ಏನಾಶ್ಚರ್ಯವನ್ನ ಹೇಳೋಣ, ದಾದಾರವರು ಕುಳಿತಿದ್ದ ಆ ಕೊಠಡಿ ಎಲ್ಲವೂ ಸಹ ಪ್ರಕಾಶಮಾನವಾಗಿ ಮೆರುಗುತ್ತಾ ಇದೆ. ಅವರ ಕಣ್ಗಳು ಕೆಂಪು ದೀಪಗಳಂತೆ ಫಳಫಳನೆ ಪ್ರಜ್ವಲಾಮಯವಾಗಿ ಮೆರುಗುತ್ತಿದೆ. ಅಬ್ಬಬ್ಬ, ಇದೇನಿದು ಈ ಪ್ರಕಾಶ ಎನ್ನುತ್ತಿರುವಂತೆ ಇದ್ದಕ್ಕಿದ್ದ ಹಾಗೆ ದಿಗ್ಗಲೆ ಬೆಳಕಾಗಿದೆ. ಆ ಬೆಳಕಿನಲ್ಲಿ ವೇದಿದ್ಯಮಾನ ಪ್ರಕಾಶಕವಾಗಿ ಕೋಟಿ ಸೂರ್ಯ ಪ್ರಭೆಗಳು ಉಳ್ಳಂತಹ ಒಂದು ದಿವ್ಯ ಜ್ಯೋತಿ ಥಟ್ಟನೆ ಪ್ರತ್ಯಕ್ಷವಾಗಿ ಬಾಬಾರವರ ಮಸ್ತಕದ ಮೇಲೆ ಆ ಪ್ರಭಾವವನ್ನ ಬೀರಿದೆ. ಕೋಟಿ ಸೂರ್ಯ ಪ್ರಕಾಶವುಳ್ಳ ಈ ಪ್ರಭಾವ ದಾದಾರವರ ಮಸ್ತಕದ ಮೇಲೆ ಬೀರಿದರೂ ಸಹ ಶೀತ ಶಾಂತಲತೆಯಿಂದ ಕೂಡಿದಂತಾಗಿದೆ. ಇದನ್ನ ಕಂಡ ಆ ಸೊಸೆಯು, ಆಹಾ ಇದೇನಿದು, ಜ್ಞಾನ ಪ್ರಭುವೇ ಆದ ಪರಮಾತ್ಮನು ಧರೆಗಿಳಿದು ಬಂದಿಹನೇನು ಅನ್ನುವಂತೆ ಕಂಗೊಳಿಸುತ್ತಿದೆಯಲ್ಲ. ಆ ಪರಮಾತ್ಮನು ತನ್ನ ವಿರಾಟ ಸ್ವರೂಪವನ್ನ ಈ ರೀತಿಯಾಗಿ ತೋರುತ್ತಿಹನೇನು ಅನ್ನುವ ತೆರದಲ್ಲಿ ಕಂಗೊಳಿಸುತ್ತಿರುವಾಗ ಮಹಾನುಭಾವನಾದ ಪರಮಾತ್ಮ ಶಿವಬಾಬಾರವರೇ ತಾವು ಪ್ರತ್ಯಕ್ಷರಾಗಿ ಆ ದಿವ್ಯ ಜ್ಞಾನ ಜ್ಯೋತಿಯನ್ನ ಬಾಬಾರವರ ಮಸ್ತಕದ ಮೂಲಕ ಪ್ರವೇಶಿಸಿ ಬಾಬಾರವರ ಮುಖಾರವಿಂದದಿಂದ ಗೀತ ಜ್ಞಾನವನ್ನ ಮಂದಸ್ವರದಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ದಾರೆ. ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನ ಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ. ಈ ದಿವ್ಯ ಜ್ಞಾನವು ಶಿವಬಾಬಾರವರೇ ಬ್ರಹ್ಮಬಾಬಾರವರ ಮೂಲಕ ಜಗತ್ತಿಗೆಲ್ಲ ಸಾರುತ್ತಾ ಇದ್ದಾರೆ ಅನ್ನುವಾಗ ಇದರಿಂದ ಏನರ್ಥವಾಗುತ್ತಿದೆ ಎಂದರೆ, ಪರಮವಿದ ಪರಮಾತ್ಮನೇ ತಾನು ಬ್ರಹ್ಮಬಾಬಾರವರನ್ನ ಹಾರಿಸಿಕೊಂಡಿದ್ದಾನೆ ತನ್ನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಎನ್ನುವಾಗ ಅವರ ಮುಖಾರವಿಂದದಿಂದ ಈ ದಿವ್ಯ ಜ್ಞಾನವನ್ನು ಸಾರಿದ್ದಾನೆ. ಇದನ್ನ ಕೇಳಿದ ಆ ಸೊಸೆಯೂ ಸಹ ಒಂದು ತೆರನಾದ ಅಶರೀರ ಸ್ಥಿತಿಯನ್ನ ತಾನು ತಲುಪಿ ಆನಂದದಲ್ಲಿ ತೇಲಾಡಿದ್ದಾಳೆ. ಅದಾದ ಸ್ವಲ್ಪ ಸಮಯದಲ್ಲಿಯೇ ಪುನಃ ಬಾಬಾರವರು ಕಣ್ಣನ್ನು ಮುಚ್ಚಿದರು. ಥಟ್ಟನೆ ಕಣ್ಣನ್ನು ತೆರೆದು ಮೇಲೂ ಕೆಳಗೂ ಕಣ್ಣನ್ನು ಹಾಯಿಸುತ್ತಾ ಹಾಗೆ ಹೀಗೆ ನೋಡುತ್ತಿರುವಾಗ ಇದೇನಿದು ಹೀಗೆ ನೋಡುತ್ತಿದ್ದಾರಲ್ಲ ಎಂಬುದಾಗಿ ಸೊಸೆಯು ತಾನು ಬಾಬಾರವರನ್ನು ವಿಚಾರಿಸಿದಾಗ ಆ ಮಹಾನುಭಾವರಾದ ದಾದಾರವರು ಹೇಳ್ತಾ ಇದ್ದಾರೆ, ಅಮ್ಮ ಅದೇನದು, ಅತ್ತ ಗಗನ ಮಾರ್ಗದಲ್ಲಿ ಪ್ರಜ್ವಲಾಮಯವಾಗಿ ಮೆರುಗುತ್ತಿರುವಂತಹ ನಕ್ಷತ್ರಗಳು ನಭೋಮಂಡಲವನ್ನೆಲ್ಲ ಆವರಿಸಿ ಎದ್ದಕ್ಕೆದ್ದ ಹಾಗೆ ದಿವ್ಯವಾದ ಎರಡು ಶಕ್ತಿಗಳು ಎಂದರೆ ಒಂದು ಪ್ರಕಾಶ ಮತ್ತೊಂದು ದಿವ್ಯ ಶಕ್ತಿಯು ನೇರವಾಗಿ ಧರೆಗಿಳಿದು ಬಂದು
ಒಂದು ರಾಜಕುಮಾರನ ರೂಪವನ್ನು ಮತ್ತೊಂದು ರಾಜಕುಮಾರಿಯ ರೂಪವನ್ನು ಧರಿಸಿದೆ. ಆ ದಿವ್ಯ ಜ್ಞಾನ ಶಕ್ತಿಯು ಮೇಲಿಂದ ಆದೇಶವನ್ನು ಕೊಟ್ಟು, ಅಯ್ಯ, ಮುಂದೆ ಬರುವ ಸತ್ಯಯುಗದ ಸ್ಥಾಪನೆಯು ನಿನ್ನಿಂದಾಗಬೇಕಾಗಿದೆ. ಇಲ್ಲಿರುವ ಆತ್ಮಗಳು ಎಲ್ಲರೂ ಸಹ ದೇವತಾ ಸ್ವರೂಪಿಗಳಾಗಿ ತಾವು ಮೆರೆಯುವುದಕ್ಕೆ ನೀನು ನಿಮಿತ್ತ ಮಾತ್ರದವನಾಗಿ ಇಲ್ಲಿ ನೆಲೆಸಬೇಕಾಗಿದೆ. ನಿನ್ನಿಂದ ಪ್ರಾರಂಭವಾಗಲಿದೆ ಸತ್ಯಯುಗ. ಇಂದಿನಿಂದ ಪ್ರಾರಂಭಿಸು ನಿನ್ನ ಕಾರ್ಯವನ್ನ ಎಂದು ಆದೇಶಿಸಿದಂತಾಗಿದೆಯಲ್ಲ ಎಂದು ಆ ಬಾಬಾರವರು ಈ ಕಾರ್ಯವು ನನ್ನಿಂದ ಹೇಗೆ ಸಾಧ್ಯವಾಗಿದೆ ಎಂಬುದಾಗಿ ಚಿಂತಾಕ್ರಾಂತರಾಗಿ ಮಗ್ನರಾಗುವಂತಾಗಿದೆ. ಇದರಿಂದ ಏನರ್ಥವಾಗುತ್ತಿದೆ ಎಂದರೆ, ಪ್ರಜಾಪಿತ ಬ್ರಹ್ಮ ಬಾಬಾರವರನ್ನೇ ಹಾರಿಸಿಕೊಂಡಿದ್ದಾನೆ ಆ ಶಿವ ಬಾಬಾ ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಎನ್ನುವಾಗ, ಅಂದಿನಿಂದ ಮೊದಲಾಗಿ ವಿರಾಟ ಸ್ವರೂಪನಾದ ಪರಮಾತ್ಮನೇ ತಾನು ಬ್ರಹ್ಮ ಬಾಬಾರವರ ಮುಖಾರವಿಂದದಿಂದ ಪ್ರವೇಶಿಸಿ ಗೀತ ಜ್ಞಾನವನ್ನ ಲೋಕಕ್ಕೆಲ್ಲ ಸಾರುವಂತಾಗಿದೆ. ಹೇಗೆ ಸಾರುತ್ತಿದ್ದಾರೆ ಆ ಜ್ಞಾನವನ್ನ ಎಂದರೆ, ಪುಷ್ಪದಿಂದ ಮಕರಂದವು ಎಲ್ಲೆಡೆಯಲ್ಲಿಯೂ ಹರಡಿದ ಹಾಗೆ ಜಗತ್ತಿನಾದ್ಯಂತ ಹರಡಿದೆ ಶಿವಬಾಬಾರವರ ಜ್ಞಾನ. ಇದನ್ನ ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಯಾವ ಭೇದ ಭಾವಗಳನ್ನು ಎನಿಸದೆ ಸಮಸ್ತರೂ ಸಹ ಆಗಮಿಸಿ ಓಡೋಡಿ ಓಡೋಡಿ ಬಂದು, ಹೇಗೆ ನದಿಯು ಸಾಗರವನ್ನು ಸೇರುವುದೋ ಹಾಗೆ ಈ ಬ್ರಹ್ಮಬಾಬಾರವರಲ್ಲಿ ಜ್ಞಾನವನ್ನು ಪಡೆಯುವುದಕ್ಕಾಗಿ ಹೆಣ್ಣು ಗಂಡು ಎನ್ನುವ ಭೇದ ಭಾವಗಳೇ ಇಲ್ಲದೆ ಸಮಸ್ತರೂ ಆಗಮಿಸಿ ಬರುವಂತಾಗಿದೆ. ಆ ಮುಖಾರವಿಂದದಿಂದ ಬರಬಹುದಾದ ಗೀತ ಜ್ಞಾನವನ್ನ ಎಲ್ಲರಿಗೂ ಸಾರುತ್ತಾ ಸಂತೃಪ್ತತೆಯಲ್ಲಿ ಕಾಲವನ್ನು ಕಳೆಯುತ್ತಿರುವಾಗ ಇದನ್ನ ಕಂಡು ಸಂತೋಷ ಪಟ್ಟವರು ಕೆಲವರಿದ್ದಾರೆ. ಅಸೂಯೆಯಿಂದ ಏನಿದೋ ಇವರು ಹೀಗೆ ಮೆರೆಯುತ್ತಿದ್ದಾರಲ್ಲ ಎಂದು ಆ ಹೊಟ್ಟೆ ಕಿಚ್ಚಿನಿಂದ ನರಳಿದ ಕೆಲವು ಜನಗಳೂ ಸಹ ಇದರಲ್ಲಿದ್ದಾರೆ. ಕಾರಣ, ದೊಡ್ಡವರು ಹೇಳ್ತಾರೆ, ಗುಲಾಬಿಯ ಹೂವು ಬಹು ಅಂದವೇ ನಿಜ, ಆದರೂ ಸಹ ಆ ಅಂದವಾದ ಹೂವಿನ ಅಡಿಯಲ್ಲಿ ಒಂದು ಮುಳ್ಳುತಾ ಇದ್ದಂತೆ. ಕಸ್ತೂರಿ ಬಹು ಸುಗಂಧವನ್ನು ಬೀರುವುದೇ, ಆದರೂ ಸಹ ಅದರ ಬಣ್ಣ ಕಪ್ಪು ಇದ್ದಂತೆ. ಸಜ್ಜನರು ಎಂದು ಎನಿಸಿಕೊಂಡವರನ್ನ ಪರೀಕ್ಷೆ ಮಾಡಲು ಸಾಮಾನ್ಯ ಜನರು ತಾವು ಇದ್ದೇ ಇರುತ್ತಾರೆ ಅನ್ನುವ ಹಾಗೆ ಪರೀಕ್ಷೆಯು ಪ್ರಾರಂಭವಾಗಿದೆ ದಾದಾರವರಿಗೆ. ಬಹುವಿಧದಲ್ಲಿ ಪರೀಕ್ಷಿಸಿದರೂ ಸಹ ಪುಟವಿಟ್ಟ ಚಿನ್ನದಂತೆ ತಾವು ಉತ್ತೀರ್ಣರಾಗಿ ಪ್ರಖ್ಯಾತರಾಗಿ ಮೆರೆಯುತ್ತಿರುವಾಗ ಇಂತಹ ಬಾಬಾರವರನ್ನ ಕಂಡು ಅಸೂಯೆಯಿಂದ ಅಲ್ಲಿಗೆ ಬರಬಹುದಾದ ಮಾತೆಯರನ್ನ, ಅಲ್ಲಿಗೆ ಆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಬರಬಹುದಾದ ಜ್ಞಾನ ಗಂಗೆಯರನ್ನ ತಡೆಯುವ ಪ್ರಯತ್ನವನ್ನು ಸಹ ಮಾಡಿದ್ದಾರೆ. ಆದರೂ ನಿಲ್ಲದೆ ಎಲ್ಲರೂ ಆ ಬಾಬಾರವರಲ್ಲಿ ಬಂದು ಜ್ಞಾನವನ್ನು ಪಡೆಯುತ್ತಿರುವಾಗ ಒಂದು ದಿನ ಬಾಬಾರವರು ಇಲ್ಲದೆ ಇರುವ ಸಮಯವನ್ನ ನೋಡಿದ ಕೆಲವು ಜನ ದುಷ್ಕರ್ಮಿಗಳು, ಮಾತೆಯರು ತಮ್ಮ ಅಕ್ಕ ತಂಗಿಯರೇ ಆ ಓಂ ಮಂಡಳಿಯಲ್ಲಿ ಇದ್ದಾರೆ ಅನ್ನುವುದನ್ನು ಸಹ ಅರಿವಿಲ್ಲದ ತೆರದಲ್ಲಿ ಓಂ ಮಂಡಳಿಗೆ ನುಗ್ಗಿ ಕಿಟಕಿ ಬಾಗುಗಳನ್ನು ಮುರಿಯುವ ಪ್ರಯತ್ನವನ್ನು ಮಾಡಿದ್ದರೂ ಸಹ ಆ ಶಿವಶಕ್ತಿಯರು ಪರಮಾತ್ಮನ ಅನುಗ್ರಹದಿಂದ ಅದಾವ ದುಷ್ಕಾರ್ಯವು ನಡೆಯದಂತೆ ತಡೆದಿದ್ದಾರೆ. ಆದರೂ ಈ ಬಹುಜನ ದುಷ್ಕರ್ಮಿಗಳು ಓಂ ಮಂಡಳಿಗೆ ಬೆಂಕಿಯನ್ನೇ ಹಚ್ಚಿದ್ದಾರೆ. ಬೆಂಕಿಯು ಹಚ್ಚಿದರೆ ಒಳಗಿರಬಹುದಾದ ಮಾತೆಯರು, ಆ ಜ್ಞಾನ ಗಂಗೆಯರು ಎಲ್ಲರೂ ಸಹ, ಹೇ ಶಿವಬಾಬಾ, ನೀನೇ ನಮಗೆ ಮಾರ್ಗವನ್ನ ತೋರಬೇಕು, ನೀನಲ್ಲದೆ ಅನ್ಯರು ಇಲ್ಲ ಎಂದು ಪ್ರಾರ್ಥಿಸಿದಾಗ ಪರಮಾತ್ಮನ ಅನುಗ್ರಹದಿಂದ ಅಲ್ಲಿಗೆ ಅಗ್ನಿಶಾಮಕ ದಳದವರು ಮತ್ತೆ ಪೊಲೀಸವರು ಆಗಮಿಸಿ ಬಂದು ಬೆಂಕಿಯನ್ನು ಆರಿಸಿದ್ದಾರೆ. ಎಲ್ಲೋ ಹೋಗಿದ್ದಂತಹ ಬ್ರಹ್ಮ ಬಾಬಾರವರು ಆಗಮಿಸಿ ಬಂದಾಗ ಈ ಶಿವಶಕ್ತಿಯರು ಆಗಮಿಸಿ ಬಂದು ಬಾಬಾರವರಲ್ಲಿ ನಡೆದ ವಿಚಾರವನ್ನೆಲ್ಲ ಭಿನ್ನವಿಸಿದರೆ ನಕ್ಕು ಬಾಬಾರವರು ಹೇಳ್ತಾರೆ, ಅಯ್ಯೋ ಅರಿಯದ ಜೀವಿಗಳು, ನಾವೇನು ಅಪರಾಧ ಮಾಡುತ್ತಿದ್ದೇವೆ ಅನ್ನುವ ಅರಿವೇ ಇಲ್ಲದೆ ಕಾರ್ಯವನ್ನು ಮಾಡಿದ್ದಾರೆ. ಆದರೂ ಅವರು ಎಲ್ಲರೂ ನಮ್ಮವರೇ ಅಲ್ಲವೇ? ಹೇ ಶಿವಬಾಬಾ, ಇವರಿಗೆಲ್ಲರಿಗೂ ಜ್ಞಾನವನ್ನ ಧಾರೆಯರೇ ಎಂಬುದಾಗಿ ಎಲ್ಲರನ್ನ ಕೂರಿಸಿ ಗೀತ ಜ್ಞಾನವನ್ನ ಧಾರೆ ಎರೀತಾ ಇದ್ದಾರೆ. ಯಾರಿದ್ದರೇನುಂಟು ನೀನಿಲ್ಲದ ಬಳಿಕ ಪರಮಪಿತ ಹೇ ಶಿವನೇ ಕೃಪಾಸಾಗರ, ಏನಿದ್ದರೇನುಂಟು ಶಾಂತಿ ಇಲ್ಲದ ಬಳಿಕ ಶಾಂತಿ ಧಾಮ ಕೊಯ್ಯೋ ದಯಾಸಾಗರ. ದೇಹವಿದು ನಾನಲ್ಲ
ಜ್ಞಾನೇಶ್ವರ. ನಾನು ನಾನೇನಲ್ಲ, ನನ್ನದು ಏನಿಲ್ಲ, ನಿನ್ನದೇ ಇನ್ನೆಲ್ಲ ಮುಕ್ತೇಶ್ವರ ಮುಕ್ತೇಶ್ವರ. ಸರ್ವದಾ ಜ್ಞಾನ ಗಂಗೆಯನ್ನೇ ಧಾರೆ ಎರೆಯುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಹೀಗೆ ಸಾಗಿದೆ ಶಿವಬಾಬಾರವರ ಆ ಗೀತ ಗಂಗೆಯ ಒಂದು ಧಾರೆ. ಹೀಗಿರುವಾಗ ಸಿಂಧು ಪ್ರದೇಶದಿಂದ ಅಬ್ಬೂ ಪರ್ವತದ ಬಳಿಯಲ್ಲಿರಬಹುದಾದ ಆ ಅಬ್ಬೂ ಪರ್ವತದ ಮೇಲೆ ಬ್ರಿಡ್ಜ್ ಕೋಟಿ ಎಂಬತಕ್ಕಂತಹ ಒಂದು ಬಂಗಲೆಯಲ್ಲಿ ಬಾಬಾರವರು ಸ್ಥಾಪಿಸಿದ್ದಾರೆ ಈ ಓಂ ಮಂಡಲಿಯನ್ನ. ಅಲ್ಲಿರಬಹುದಾದಂತಹ ಮಾತೆಯರಿಗೆ, ಕನ್ಯೆಯರಿಗೆ ಪ್ರತಿ ದಿವಸದಲ್ಲಿಯೂ ಸಹ ತರಗತಿಗಳನ್ನು ಮಾಡುತ್ತಾ ಜ್ಞಾನ ಗಂಗೆಯನ್ನು ಧಾರೆ ಎರೆಯುತ್ತಾ ತರಗತಿಗಳು ಮುಗಿದ ನಂತರ ಎಲ್ಲರನ್ನ ಪರ್ವತದ ಮೇಲೆ ಕರೆತಂದು ಆ ಶೀತಲ ಸರೋವರ ಮತ್ತೆ ಅಲ್ಲಿ ಕಂಗೊಳಿಸಬಹುದಾದ ರಮಣೀಯವಾದ ಸ್ಥಳವನ್ನು ತೋರಿಸಿ ಹೇಳ್ತಾ ಇದ್ದಾರೆ, ಮಕ್ಕಳೇ, ನನ್ನ ಪ್ರೀತಿಯ ಮಕ್ಕಳೇ, ನೋಡಿರಿ ಹೇಗೆ ಶಿವಬಾಬಾ ನಮಗಾಗಿ ಎಷ್ಟು ರಮಣೀಯವಾದ ಸ್ಥಳವನ್ನು ನಿರ್ಮಿಸಿದ್ದಾನೆ. ಇದನ್ನೆಲ್ಲವನ್ನು ನೋಡುವಾಗ ನಮಗಾಗಿ ಸೃಷ್ಟಿಸಿದ ಆ ಶಿವಬಾಬಾನ ಧ್ಯಾನ ಮಾಡಬೇಕು ಎಂದೆನಿಸುವುದಿಲ್ಲವೇ? ಬನ್ನಿ, ನೆಮ್ಮದಿಯಿಂದ ನಾವು ಎಲ್ಲರೂ ಕುಳಿತು ಆ ಪರಮಾತ್ಮನ ಧ್ಯಾನವನ್ನು ಮಾಡೋಣ ಎಂಬುದಾಗಿ ಧ್ಯಾನ ಮಾಡುತ್ತಾ ಆನಂದ ಭಾಷ್ಪಗಳನ್ನು ಸುರಿಸಲಾರಂಭಿಸುತ್ತಿದ್ದಾರೆ. ಇದನ್ನೆಲ್ಲ ಹೇಳುವಾಗ ಆ ಶಿವಬಾಬಾರವರ ಮೇಲೆ ಎಷ್ಟೊಂದು ಜ್ಞಾನ ಸಂಪನ್ನರಾಗಿ ಇವರು ಕಾಲ ಕಳೆಯುತ್ತಿದ್ದಾರೆ ಎನ್ನುವ ಅರಿವಾಗ್ತಾ ಇದೆ. ಹೀಗಿರುವಾಗ 14 ವರ್ಷಗಳ ಕಾಲ ತಪವನ್ನಾಚರಿಸಿದ ನಂತರ ಒಂದು ದಿನ ಬ್ರಹ್ಮ ಬಾಬಾರವರು ತೀರ್ಮಾನ ಮಾಡಿದ್ದಾರೆ, ಇನ್ನು ಕೇವಲ ಈ ಜ್ಞಾನವು ನಮಗೆ ಮಾತ್ರವೇ ಉಳಿದರೆ ಸಾಲದು, ಜಗತ್ತಿಗೆಲ್ಲ ಹರಡಬೇಕಾಗಿದೆ ಈ ಜ್ಞಾನ ಗಂಗೆ. ಅದಕ್ಕಾಗಿ ನಾವು ಎಲ್ಲರೂ ಸಹ ಸಿದ್ಧರಾಗಲೇಬೇಕಾಗಿದೆ ಎನ್ನುವಾಗ, ಮಕ್ಕಳೇ ಹೊರಡಿ, ಇಂದಿನಿಂದ ಜಗತ್ತಿನಾದ್ಯಂತ ಎಲ್ಲೆಡೆಯಲ್ಲಿಯೂ ಸಹ ಇರಬಹುದಾದ ನನ್ನ ಮಕ್ಕಳಿಗೆ ಜ್ಞಾನದ ಉಪದೇಶವನ್ನ ಮಾಡಿರಿ. ಹೊರಡಿರಿ, ಕೇವಲ ನಿಮಗಾಗಿ ಅಲ್ಲ, ಈ ಜ್ಞಾನ ಸರ್ವ ಜಗತ್ತಿಗೂ ಇದು ವ್ಯಾಪಿಯಾಗಬೇಕಾಗಿದೆ. ಹೇಗೆ ಎಂದರೆ ಪುಷ್ಪದಿಂದ ಮಕರಂದವು ತಾನು ಹರಡಿದಂತೆ ಜಗತ್ತಿಗೆಲ್ಲ ವೇದ್ಯವಾಗಬೇಕಾಗಿದೆ. ಆದ್ರಿಂದ ನಿಸ್ವಾರ್ಥ ಸೇವೆಯಲ್ಲಿ ನೀವು ತಲ್ಲೀನರಾಗಬೇಕಾಗಿದೆ. ಇನ್ನು ಹೊರಡಿ ಎಂದರೆ ತಂದೆಯಿಂದ ಮಕ್ಕಳನ್ನ ಬೇರ್ಪಡಿಸಿದ ದುಃಖ ಎಲ್ಲರಲ್ಲಿಯೂ ಆವರಿಸಿದೆ. ಬಾಬಾ, ನಿಮ್ಮ ನಗಲಿ ನಾವು ಹೇಗಿರುವುದು ಎಂದಾಗ, ಜಗತ್ತು ಕಲ್ಯಾಣಕ್ಕಾಗಿ ಆಗಲೇಬೇಕು ಈ ಕಾರ್ಯ ಎನ್ನುವಾಗ ಇದನ್ನು ತಡೆಯುವವರುಂಟೆ? ಎಲ್ಲರೂ ಸಹ ಲೋಕ ಕಲ್ಯಾಣಕ್ಕಾಗಿ ಹೊರಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿನ ಕಡೆಗೆ ತಾವು ಸಾಗಿದ್ದಾರೆ. ಮನಮೋಹಿನಿ ದಾದಿಯವರು ಡೆಲ್ಲಿಗೆ ತಾವು ಸಾಗಿದ್ದಾರೆ. ಹಾಗೆಯೇ ಹೃದಯ ಪುಷ್ಪ ದಾದಿಯರವರು ಬೆಂಗಳೂರಿಗೆ ಆಗಮಿಸಿ ಬಂದು ಅಂದಿನಿಂದ ಮೊದಲಾಗಿ ಅಣುವಿನಲ್ಲಿ ಪ್ರಾರಂಭವಾದಂತಹ ಈ ಒಂದು ಸೇವಾ ಕೈಂಕರ್ಯ ಈಗ ಬೃಹದಾಕಾರವಾಗಿ ಬೆಳೆದು ವಿರಾಟ್ ಸ್ವರೂಪವನ್ನೇ ತಾಳುತ್ತಾಗಿದೆ ಎನ್ನುವಾಗ ಜಗತ್ತಿನಾದ್ಯಂತ ಹರಡಿದೆ ಶಿವಬಾಬಾರ ಜ್ಞಾನ ಗಂಗೆ. ಸುಮಾರು 82 ದೇಶಗಳಲ್ಲಿ 6500ಕ್ಕಿಂತಲೂ ಮಿಗಿಲಾದಂತಹ ಭವ್ಯವಾದ ಕೇಂದ್ರಗಳು ನಿರ್ಮಾಣವಾಗಿ ಇಂದಿಗೂ ಸಹ ಸಾಗುತ್ತಿದೆ ಆ ಶಿವಬಾಬಾರವರ ಸೇವೆ ನಿರರ್ಗಳವಾಗಿ. ಯಾವ ಅಡೆತಡೆಯೂ ಇಲ್ಲದೆ ಸಾಂಗೋಪಾಂಗವಾಗಿ ಹೀಗೆ ಸಾಗುತ್ತಿರುವಾಗ ಮಹಾನುಭಾವರಾದ ಬ್ರಹ್ಮ ಬಾಬಾರವರು ತೀರ್ಮಾನ ಮಾಡಿದರು, ಇನ್ನಾಗಿತು, ಇಹಲೋಕದಲ್ಲಿ ಯಾವ ಕಾರ್ಯಕ್ಕಾಗಿ ನನ್ನನ್ನು ನಿಮಿತ್ತ ಮಾಡಿದ್ದನೋ ಆ ಸತ್ಯಯುಗದ ಆದಿ ಆಗುವುದಕ್ಕಿಲ್ಲಿಂದ ಪ್ರಾರಂಭವಾಗುತ್ತಿದೆ ಎನ್ನುವಾಗ ನನ್ನ ಕರ್ತವ್ಯವೂ ಇಲ್ಲಿಗೆ ಮುಗಿದಿದೆ. ಇನ್ನು ಮಾತೆಯರಿಗೆ ಅಮೃತ ಸಮಾನವಾದ ಈ ಜ್ಞಾನ ಕಲಶವನ್ನು ಕೊಟ್ಟು ಮುಂದೆ ಸತ್ಯಯುಗದ ಸ್ಥಾಪನೆಯು ಆಗುವುದಕ್ಕಾಗಿ ಎಲ್ಲ ಕಾರ್ಯವೂ ಮುಂದುವರಿಯಲಿ ಎಂಬುದಾಗಿ ಆ ಮಾತೆಯರಿಗೆ ಕಲಶವನ್ನು ಕೊಟ್ಟಿದ್ದಾರೆ. ಅಂದಿನಿಂದ ಪ್ರಾರಂಭವಾದ ಬಾಬಾರವರ ಈ ಭವ್ಯ ಸೇವೆ ಹೇಗೆ ಸಾಗುತ್ತಿದೆ ಇಂದಿನವರೆವಿಗೂ ಎಂದರೆ, ಹೇಗೆ ಗಂಗೆಯು ಹಿಮಾಲಯದಿಂದ ಧಾರಾಕಾರವಾಗಿ ಹರಿದು ಇಡೀ ವಿಶ್ವವಲ್ಲೇ ವ್ಯಾಪಿಸಿದ್ದಾಳೋ ಅದೇ ತೆರದಲ್ಲಿ ಆ ಜ್ಞಾನ ಗಂಗೆಯರು ಉತ್ತರದ ಪ್ರದೇಶದಿಂದ ಆಗಮಿಸಿ ಬಂದು ಶ್ವೇತ ವಸ್ತ್ರಧಾರಿಗಳಾಗಿ ಇಂದಿಗೂ ಜಗತ್ತಿನಾದ್ಯಂತ ಆ ಜ್ಞಾನ ಸಾಗರವನ್ನ ಧಾರೆ ಎರೆಯುತ್ತಾ ಇದ್ದಾರೆ ಎಂದ ಮೇಲೆ ಬಾಬಾರವರು ತೀರ್ಮಾನ ಮಾಡಿದರು, ಇನ್ನು ಮುಗಿಯಿತು,
ಯಾವ ಕಾರ್ಯಕ್ಕಾಗಿ ನಾನು ಅವತಾರವನ್ನು ಎತ್ತಿದ್ದನೋ ಪರಮಪಿತ ಶಿವಬಾಬಾರ ಕರುಣೆಯಿಂದ ಎಲ್ಲವೂ ಸಾರ್ಥಕವಾಗಿದೆ ಎಂದ ಮೇಲೆ ನನ್ನ ಮಕ್ಕಳು ಈ ಕಾರ್ಯವನ್ನು ಮುಂದುವರಿಸಲಿ ಎಂಬುದಾಗಿ ಪ್ರಜೆಗಳ ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಬಾಬಾ ಜನರ ಹಿತಾಸಕ್ತಿಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದವರು. ಎಲ್ಲರಿಗೂ ಶುಭವನ್ನ ಕೋರಿ ಒಂದು ದಿನ ಪ್ರತಿ ದಿವಸದಂತೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ತರಗತಿಯು ಕೊನೆಯಾದಾಗ ನಮಸ್ಕಾರ ಎಂದು ಹೇಳಬೇಕಾಗಿದ್ದ ಈ ಬಾಬಾರವರು ಅಂದಿನ ದಿನ ನಮಸ್ಕಾರ ಎಂದು ಕೊನೆಯಲ್ಲಿ ವಿದಾಯಿ ಎಂದರು. ಇದಾರಿಗೂ ಅರಿವಾಗದೆ ಹೋಗಿದೆ. ಕಾರಣ ಬಾಬಾರವರು ಇಹಲೋಕದ ಯಾತ್ರೆಯನ್ನು ಮುಗಿಸುತ್ತಿದ್ದಾರೆ ಎನ್ನುವಾಗ ಆಗಮಿಸಿ ಬಂದವರೇ ತಾವು ಪ್ರಕಾಶಮಣಿ ದಾದಿರವರ ಕೈಯನ್ನು ಹಿಡಿದು ಇನ್ನು ಮುಂದಿನ ಕಾರ್ಯಭಾರವನ್ನು ನಿರ್ವಹಿಸಬೇಕಾದುದು ನಿನ್ನ ಕರ್ತವ್ಯ ಎಂಬುದಾಗಿ ಹೇಳುತ್ತಿದ್ದಂತೆಯೇ ತಾವು ನೇರವಾಗಿ ಇಹಲೋಕದ ಯಾತ್ರೆಯನ್ನು ಮುಗಿಸಿ, ಅಂದರೆ 1969ರಲ್ಲಿ ಜನವರಿ 18ರಂದು ಭೌತಿಕ ಶರೀರವನ್ನ ತೊರೆದು ಚೈತನ್ಯ ಸ್ವರೂಪಿಗಳಾಗಿ ಎಲ್ಲ ದಿವ್ಯಾತ್ಮಗಳಿಗೂ ಶಕ್ತಿಯನ್ನು ಕರುಣಿಸುತ್ತಾ ಇದ್ದಾರೆ. ಇಂದಿಗೂ ಮಧುವನದಲ್ಲಿ ನಾವು ನೋಡಿದಾಗ ಬಾಬಾರವರ ನೆನಪಾರ್ಥವಾಗಿ ನಿರ್ಮಿಸಬಹುದಾಗಿರುವ ಆ ಭವ್ಯವಾದ ಶಾಂತಿ ಸ್ತಂಭ ಬಾಬಾರವರ ನೆನಪನ್ನೇ ತಂದುಕೊಡುತ್ತಾ ಇದೆ. ಹೇಗೆ ಈ ಜಗತ್ತಿನ ಸುಖ ದುಃಖಗಳನ್ನ, ನೋವು ನಲಿವುಗಳನ್ನ ಧೈರ್ಯದಿಂದ ಎದುರಿಸಿ ಪವಿತ್ರಾತ್ಮರಾಗಿ ತಾವು ಮೆರೆದು ಹೋದರೋ ಅದರ ಅರ್ಥವನ್ನು ತೋರಿಸುವಂತಹ ಈ ಶಾಂತಿ ಸ್ತಂಭ ಎಂದಿಗೂ ವಿರಾಜಮಾನವಾಗಿ ಕಾಣುತ್ತಾಗಿದೆ. ಅಲ್ಲಿಗೆ ಹೋದಾಗ ಆ ಪವಿತ್ರವಾದ ರಮಣೀಯವಾದ ಯಾತ್ರಾ ಸ್ಥಳವನ್ನು ನೋಡಿದಾಗ ಅರ್ಥವಾಗತ್ತೆ ಇದು ಎಂತಹ ಪವಿತ್ರವಾದ ಕ್ಷೇತ್ರ. ಬಾಬಾರವರು ಬಹುವಾದ ಸೇವೆಯನ್ನು ಸಲ್ಲಿಸಿದಂತಹ ಈ ಪವಿತ್ರವಾದ ಕ್ಷೇತ್ರವನ್ನ ಸಂದರ್ಶಿಸಿ ಬಂದವರಿಗೆಲ್ಲರಿಗೂ ಆನಂದದ ಅನುಭವವಾಗಲಾರಂಭಿಸಿದೆ. ಆ ಶಾಂತಿ ಸ್ತಂಭ ಇಂದಿಗೂ ಎಲ್ಲರಿಗೂ ಬಹುವಿಧದಲ್ಲಿ ಮಾರ್ಗದಾಯಕವಾಗಿ ತಾನು ನಿಂತಿದೆ ಎನ್ನುವಾಗ ಅಂತಹ ಭವ್ಯತಮವಾದ ಬಾಬಾರವರು ಮೆರೆದು ಹೋದ ಈ ಪವಿತ್ರ ಕ್ಷೇತ್ರವನ್ನ ಒಮ್ಮೆಯಾದರೂ ನಾವು ದರ್ಶಿಸಿ ಪುನೀತರಾಗಲೇಬೇಕು ಎನ್ನುವಾಗ ಯಾವ ಬಾಬಾರವರು ಜಗತ್ತು ಕಲ್ಯಾಣಕ್ಕಾಗಿ ತಾವು ಅವತಾರವನ್ನು ಎತ್ತಿ ಈಗಲೂ ಸಹ ತಮ್ಮ ಅವ್ಯಕ್ತ ರೂಪದಿಂದ ನಮ್ಮ ಸ್ಥಿತಿಗಳನ್ನ ಉತ್ತಮಪಡಿಸಲು ಅನೇಕ ಯುಕ್ತಿಗಳನ್ನು ತಿಳಿಸುತ್ತಿರುವವರು, ಅಂತಹ ಬಾಬಾರವರಿಗೆ ನಮ್ಮ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸೋಣ. ಇವರ ಜೊತೆಗೆ ಅವರ ಆಚರಣೆಯನ್ನು ನಮ್ಮ ಜೀವನದಲ್ಲಿ ತಂದುಕೊಂಡು ಜಗತ್ತಿನ ಸೇವೆಯಲ್ಲಿ ತತ್ತಪ್ತರಾಗಿ ಅವರಿಗೆ ನಮ್ಮ ಪ್ರೇಮದ ವಂದನೆಗಳನ್ನು ನಾವು ಅರ್ಪಿಸೋಣ. ಅಲ್ಲದೆ ಜ್ಞಾನದ ಪ್ರಚಾರವನ್ನು ಮಾಡಲೋಸುಗವಾಗಿ ಬ್ರಹ್ಮ ಬಾಬಾರವರು ಅನುಗ್ರಹಿಸಿ ಹೃದಯ ಪುಷ್ಪದಾದಿರವರನ್ನು ಆಶೀರ್ವದಿಸಿ ಸುಜ್ಞಾನದ ಪ್ರಚಾರಕ್ಕಾಗಿ ಕೇವಲ 5 ರೂಪಾಯಿಗಳನ್ನು ಬಂಡವಾಳವನ್ನಾಗಿ ಕೊಟ್ಟು ಈ ಕಲ್ಯಾಣ ನಗರಿಯಾದ ಬೆಂಗಳೂರಿಗೆ ಕಳುಹಿಸಿಕೊಟ್ಟರು. ಪವಿತ್ರಾತ್ಮರಾದ ಹೃದಯ ಪುಷ್ಪದಾದಿರವರು ತಾವು ತಮ್ಮ ಜೊತೆಯಲ್ಲಿ ತಂದಿದ್ದಂತಹ ಸಾಮಗ್ರಿಗಳನ್ನು ರೈಲ್ವೆ ನಿಲ್ದಾಣದಲ್ಲಿ ಹೊರತರಬಹುದಾದಂತಹ ಬಡ ಕೂಲಿಯವನಿಗೆ ಕನಿಕರದಿಂದ ಬ್ರಹ್ಮ ಬಾಬಾರವರು ಕೊಟ್ಟಂತಹ 5 ರೂಪಾಯಿಗಳನ್ನು ಕೊಟ್ಟು ಬಿಟ್ಟಿದ್ದಾರೆ. ನಂತರ ಅವರಲ್ಲಿ ಮುಂದಿನ ಜೀವನಕ್ಕಾಗಿ ಹಣವಾಗಲಿ ಅಥವಾ ಕರ್ನಾಟಕದ ಭಾಷೆಯಾದ ಕನ್ನಡದ ಭಾಷೆಯಾಗಲಿ ಬಾರದೇ ಇದ್ದುದರಿಂದ ತಮ್ಮ ಮುಂದಿನ ಜೀವನದ ನಿರ್ವಹಣಾ ಜವಾಬ್ದಾರಿಯನ್ನು ಶಿವಬಾಬಾರವರಿಗೆ ಒಪ್ಪಿಸಿ ನಿಶ್ಚಿಂತರಾಗಿ ಬಿಟ್ಟರು. ಶಿವಬಾಬಾ ಶಕ್ತಿಯಿಂದ ಬೆಂಗಳೂರಿನ ಅನೇಕ ಬಡಾವಣೆಯ ಪವಿತ್ರಾತ್ಮಗಳಿಗೆ ಸ್ಫೂರ್ತಿಯನ್ನು ತುಂಬಿ ಅವರೆಲ್ಲರ ಸ್ವಇಚ್ಛಾ ಸಹಕಾರದೊಂದಿಗೆ
ಬೆಂಗಳೂರಿನ ಹೃದಯೋಪಾದಿಯಲ್ಲಿ ಸಹೃದಯ ಶ್ರೀಮಂತ ಠಾಣವಾಗಿರಬಹುದಾದ ವಿಶ್ವೇಶ್ವರಪುರಂ ಬಡಾವಣೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯವನ್ನ ಪ್ರಪ್ರಥಮವಾಗಿ ಸ್ಥಾಪಿಸಿದರು. ನಂತರ ಇಂದಿಗೂ ಕರ್ನಾಟಕದ ಆಂಧ್ರದ ಬಹುಭಾಗಗಳಲ್ಲಿ ಅಸಂಖ್ಯಾತ ಕೇಂದ್ರಗಳನ್ನು ಸ್ಥಾಪಿಸಿ ಶಿವಬಾಬಾರವರ ದಿವ್ಯ ಭವ್ಯ ಗೀತ ಜ್ಞಾನವನ್ನ ಪ್ರಚಾರಗೈಯುವ ಮುಖೇನ ಅಸಂಖ್ಯಾತ ಉತ್ತಮ ಜೀವಿಗಳಿಗೆ ದಿವ್ಯ ಸತ್ಯ ಶಾಂತಿಯನ್ನ ನೀಡುವಂತೆ ಮಾಡಿದ್ದಾರೆ. ಅಲ್ಲದೆ ಇನ್ನೂ ಅಸಂಖ್ಯಾತ ಅಶಾಂತಿಯಿಂದ ಬಳಲುತ್ತಿರುವ ಜೀವಿಗಳನ್ನು ಉದ್ಧರಿಸಲು ಸುಗವಾಗಿ ಹಾಗೂ ದಿವ್ಯ ಶಾಂತಿಯನ್ನ ಪಡೆಯಲು ಸಾಧನವಾಗಿಸಲು ಸಹಕಾರಿಯಾಗಿ ತಮ್ಮ ಜೀವನವನ್ನ ಸಫಲವಾಗಿಸಿಕೊಂಡಿದ್ದಾರೆ. ಅಂತೆಯೇ ಇಂತಹ ದಿವ್ಯಾತ್ಮಗಳ ಜೀವನ ಚರಿತ್ರೆಯನ್ನ ಶ್ರದ್ಧೆಯಿಂದ ಹೇಳಿ ಕೇಳಿ ಹಾಗೂ ಅವರ ಜೀವನದ ಹಾದಿಯನ್ನು ಅನುಸರಿಸಿ ನಾವುಗಳು ಶುದ್ಧಾತ್ಮರಾಗಿ ಮೆರೆಯೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂದು ದಳದ ಕಮಲದಲ್ಲಿ ಅಂದವಾದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಹಾರಿ ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಕಂಠನಾದ ಲಿಂಗವೇ, ಮಧ್ಯ ಪ್ರಾಣಲಿಂಗವೇ, ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಒಡೆದು ಬಂದ ಲಿಂಗವೇ, ಮಧ್ಯ
ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹತ್ತು ದಳದ ಕಮಲದಲ್ಲಿ ಓಂಕಾರ ಲಿಂಗವೇ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಿವಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೀಗೆಯೇ ಹೃದಯ ಪುಷ್ಪದಾದಿಯವರಂತೆಯೇ ಕೇಂದ್ರಗಳ ಜವಾಬ್ದಾರಿಯನ್ನು ಹೊತ್ತು ನಿರಂತರ ಕೇಂದ್ರದ ಧ್ಯೇಯೋದ್ದೇಶಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿರುವಂತಹ ಪವಿತ್ರ ಗಂಗೆಯೋಪಾದಿಯಲ್ಲಿ ಪ್ರವಹಿಸುತ್ತಿರುವ ಜ್ಞಾನ ಗಂಗೆಯರಾದ ರಾಜಯೋಗಿನಿ ಅಂಬಿಕಾ ಅಕ್ಕ, ಸಂಚಾಲಕಿ, ಬಸವನಗುಡಿ, ಬೆಂಗಳೂರು. ರಾಜಯೋಗಿನಿ ಸರಳಾ ಬೆಹನ್, ಕುಮಾರ ಪಾರ್ಕ್, ಬೆಂಗಳೂರು. ರಾಜಯೋಗಿನಿ ಪದ್ಮಕ್ಕ, ಸಿಟಿ ಸೆಂಟರ್, ಕಲಾಸಿಪಾಳ್ಯಂ, ಬೆಂಗಳೂರು. ರಾಜಯೋಗಿನಿ ರಾಧಕ್ಕ, ಜಯನಗರ, 5ನೇ ಬ್ಲಾಕ್, ಬೆಂಗಳೂರು. ಈ ಮೇಲ್ಕಂಡ ಅಕ್ಕಂದಿರನ್ನು ಸಂಪರ್ಕಿಸಿ ಜ್ಞಾನದ ಮುಖೇನ ಶಾಂತಿಯನ್ನು ಪಡೆಯಲು ಅಪೇಕ್ಷಿಸುತ್ತೇನೆ. ಅಂತೆಯೇ ನಮಗೆ ಬಹುವಾದ ರೀತಿಯಲ್ಲಿ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದಂತಹ ಅಂಬಿಕಾ ಅಕ್ಕನವರಿಗೆ ನಮ್ಮ ಧನ್ಯತಮವಾದ ವಂದನೆಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ಈ ಮಹತ್ವಪೂರ್ಣವಾದಂತಹ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನು ಶಿವಬಾಬಾರವರ ಅನುಗ್ರಹದಿಂದ ಯಥಾಮಥಿ ಕೀರ್ತಿಸಿದ್ದೇನೆ. ಸಹೃದಯ ಜೀವಿಗಳಾದ ಉದಾರ ಮನಸ್ಸುಗರಾದ ತಾವುಗಳೆಲ್ಲರೂ ಇದನ್ನು ಸ್ವೀಕರಿಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು ಎಂದು ಪ್ರಾರ್ಥನೆ.
ಸುಂದರವಾದ ಬ್ರಹ್ಮಬಾಬಾರವರ ಜೀವನ ಚರಿತ್ರೆಯನ್ನು ಕೇಳಿದ ಸರ್ವರಿಗೂ ಶುಭವಾಗಲಿ ಎಂದು ಪ್ರಾರ್ಥಿಸುತ್ತಾ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಂತೆಯೇ ಇಂದಿನ ದಿನದ ಕಥಾಕೀರ್ತನೆಗೆ ಪಕ್ಕವಾದ್ಯಗಳಿಂದ ಸಹಕಾರವನ್ನು ನೀಡಿದಂತಹ ಈ ವಿದ್ವನ್ಮಣಿಗಳ ಪರಿಚಯವನ್ನ ಮಾಡಿಸಬೇಕಾದ ನನ್ನ ಆದ್ಯ ಕರ್ತವ್ಯವಾಗಿದೆ. ಅಂದ ಮೇಲೆ ಹಾರ್ಮೋನಿಯಂನಲ್ಲಿ ಬಹುವಾದ ಸಹಕಾರವನ್ನು ನೀಡಿದಂತಹ ಬಹುದೊಡ್ಡ ವಿದ್ವಾಂಸರಾಗಿ ಮೆರೆದ ನಮ್ಮ ಮಾನ್ಯ ಶ್ರೀ ಬಸವಲಿಂಗಪ್ಪನವರಿಗೆ ಅನಂತಾನಂತ ವಂದನೆಗಳು. ಹಾಗೆಯೇ ವೈಲಿನ್ನಲ್ಲಿ ಬಸವರಾಜಪ್ಪನವರು ಬಹು ಸೊಗಸಾಗಿ ನುಡಿಸಿ ಆ ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಅನಂತಾನಂತ ವಂದನೆಗಳನ್ನು ಹೇಳ್ತಾ, ತಬಲಾದಲ್ಲಿ ಬಹುವಾದ ಸೇವೆಯನ್ನು ನೀಡಿರಬಹುದಾದ ಮಾನ್ಯ ಶ್ರೀ ನಾಗಭೂಷಣರವರಿಗೂ ಸಹ ವಂದನೆಗಳನ್ನು ಹೇಳ್ತಾ, ಅವರಂತೆಯೇ ಡೋಲಕ್ ವಾದನದಲ್ಲಿಯೂ ಸಹಕರಿಸಿದ ಜಗದೀಶ್ವರವರಿಗೂ ಸಹ ಅನಂತಾನಂತ ವಂದನೆಯನ್ನು ಹೇಳಿ, ಪ್ರಜಾಪಿತ ಬ್ರಹ್ಮಬಾಬಾರವರ ಈ ಜೀವನ ಚರಿತ್ರೆಗೆ ನಾವು ಎಲ್ಲರೂ ಸೇರಿ ಮಂಗಳವನ್ನ ಪಾಡೋಣ. ಮಂಗಳವಾಗಲಿ ಸರ್ವ ಆತ್ಮರಿಗೆ.